ನಾವು ಬಂದಿದ್ದೀವಿ ಗ್ಲಾಮ್ ರೂಮ್ಗೆ. ಸೊ ಸಲೂನ್ ಸ್ಪಾ ಅವ್ರಿಗೆ ಸ್ಟ್ರೈಟ್ನಿಂಗ್ ಮಾಡ್ಸಕ್ಕೆ ಬಂದಿದ್ದೀವಿ. ಸೊ ಲಿಫ್ಟ್ ವೇಟ್ ಮಾಡ್ತಿದ್ದೀವಿ, ಸಿಗೋಣ ಗ್ಲಾಮ್ ರೂಮಲ್ಲಿ. ಇದು ಸಲೂನು, ದ ಗ್ಲಾಮ್ ರೂಮ್. ಸಲೂನ್, ಸ್ಕಿನ್ ಆ್ಯಂಡ್ ಹೇರ್ ಕ್ಲಿನಿಕ್ಸ್, ನೇಲ್ಸ್, PM ಅಂದರೆ ಗೊತ್ತಿಲ್ಲ, ಅಕಾಡೆಮಿ ಅಂತೆ. ಮೇ ಬಿ ಏನೋ ಕೋಚಿಂಗ್ ಏನಾದ್ರು ಕೊಡ್ಬೋದು ಅನಿಸುತ್ತೆ, ಗೊತ್ತಿಲ್ಲ. ವಿಲ್ ಸಿ. ಇದು ಎಂಟ್ರೆನ್ಸು. ಎಲ್ಲ ಆಲ್ರೆಡಿ ನಡೀತಾ ಇದೆ, ಬ್ಯುಸಿ ಇದೆ. ಸೊ ಇಲ್ಲೊಂದು ರೂಮ್ ಇದೆ, ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ, ನೈಸ್ ಸೆಟಪ್. ಚಿಕ್ಕದಾಗಿದ್ರು ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಹೇರ್ಗೆ ಕೆರಾಟಿನ್ ಮಾಡಿಸ್ತಿರ್ತೀನಿ, ಬಟ್ ಆಲ್ಮೋಸ್ಟ್ 6 to 8 months ಆಯಿತು. ತುಂಬಾ ಡ್ಯಾಮೇಜ್ ಆಗಿದೆ ನನ್ನ ಹೇರ್. ಸೊ ಫಸ್ಟ್ ಟೈಮ್ ಗ್ಲಾಮ್ ರೂಮ್ ಬಂದಿರೋದು. ನೋಡೋಣ ಅವರ ಸರ್ವಿಸ್ ಹೇಗಿದೆ ಅಂತ ನನಗೆ ರಿವ್ಯೂ ಕೊಡ್ತೀನಿ. ಇಲ್ಲಿ ನೀವು ನೋಡ್ಬೋದು ಅವ್ರು ಕಂಪ್ಲೀಟಾಗಿ ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಬಿಫೋರ್ ನಾವು ಕೆರಾಟಿನ್ ಆಗಿರ್ಬೋದು, ಸ್ಮೂತ್ನಿಂಗ್, ಸ್ಟ್ರೈಟ್ನಿಂಗ್, ವಾಟ್ ಎವರ್. ಬಟ್ ಅದಕ್ಕಿಂತ ಮುಂಚೆ ಅವ್ರು ನಮ್ಮ ಹೇರ್ನ ಚೆಕ್ ಮಾಡ್ತಾರೆ. ನಮ್ಮ ಹೇರ್ ಟೈಪಿಗೆ ಯಾವುದು ಬೆಸ್ಟ್ ಅಂತ ಅವರೇ ನಮಗೆ ಸಜೆಸ್ಟ್ ಮಾಡ್ತಾರೆ. ಸೊ ಫಸ್ಟ್ ಸ್ಟೆಪ್ ಹೇರ್ ವಾಶ್ ಮಾಡ್ತಾರೆ. ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು. ಸೊ ಡಿಟೇಲ್ಡ್ ಹೇರ್ ವಾಷಿಂಗ್ ಇಸ್ ಗೋಯಿಂಗ್ ಆನ್. ನನ್ನ ಹೇರ್ ಟೆಸ್ಟ್ ಮಾಡಿದ್ರು. ಸೊ ಅವ್ರು ಸಜೆಸ್ಟ್ ಮಾಡಿದ್ದು ನೀವು ಕೆರಾಟಿನೇ ಮಾಡಿಸ್ಕೊಳ್ಳಿ ಅಂತ. ಹೇರ್ ವಾಶ್ ಮಾಡ್ತಾ ಪ್ರತಿಯೊಂದು ಕೂಡ ಇನ್ ಡೀಟೇಲ್ ಆಗಿ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅಂದರೆ ಅವ್ರು ನನಗೆ ಕೆರಾಟಿನ್ನ ಏನಕ್ಕೆ ಸಜೆಸ್ಟ್ ಮಾಡಿದ್ರು, ಆ್ಯಂಡ್ ನನ್ನ ಪ್ರೆಸೆಂಟ್ ಹೇರ್ ಕಂಡೀಷನ್ ಹೇಗಿದೆ, ಇನ್ನು ಮುಂದಕ್ಕೆ ನಾನು ಅದನ್ನ ಹೇಗೆ ಮೇಂಟೈನ್ ಮಾಡಬೇಕು, ನಾನು ಹೇಗೆ ನನ್ನ ಹೇರ್ನ ಕೇರ್ ಮಾಡ್ಕೊಬೇಕು, ಪ್ರತಿಯೊಂದು ಕೂಡ ತುಂಬಾ ತಾಳ್ಮೆಯಿಂದ ನನಗೆ ಎಲ್ಲನೂ ಹೇಳ್ತಾಯಿದ್ರು. ಸೊ ಇವಾಗ ತಾನೇ ಗೊಬ್ಬರ ಹಾಕಿ ಕಳಿಸಿದ್ದಾರೆ. ಅವೆಲ್ಲ ವಾಶ್ ಮಾಡಿ ಇವಾಗೇನೋ ಮಾಡ್ತಾಯಿದ್ದಾರೆ. ತುಂಬ ಪೇಷನ್ಸಾಗಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾಯಿದ್ದಾನೆ. ಬರೀ ತಲೆವಾಸ್ಗೆ 20 minutes ತೊಗೊಂಡಿದ್ದಾರೆ. ಇನ್ನು 4 hours ಅಂದರೆ ನನ್ನ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಪಾಳಾಗಿರ್ತೀನಿ ನಾನು ಅಂತ. ಇವತ್ತು ವೀಡಿಯೋ ಮಾಡೋದೇನು ಕೆಲಸ ಇವತ್ತೆಲ್ಲ. ಸೊ ಇವಾಗ ಡ್ರೈ ಮಾಡ್ತಾರೆ. ಡ್ರೈ ಮಾಡಿ ನೆಕ್ಸ್ಟು ಏನು ಮಾಡ್ತಾರೆ ಗೊತ್ತಿಲ್ಲ. ಹೇರ್ ವಾಶ್ ಆಯಿತು, ಹಾಗೆ ಹೇರ್ ಡ್ರೈ ಕೂಡ ಆಯಿತು. ಸೊ ನಾನು ಚೂಸ್ ಮಾಡಿರೋದು ಕೆರಾಟಿನ್ ಆಗಿರೋದ್ರಿಂದ ಕೆರಾಟಿನ್ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದಾರೆ. ಇದಕ್ಕಂತೂ ತುಂಬಾ ಟೈಮ್ ಹಿಡಿಯುತ್ತೆ, ಬಿಕಾಸ್ ಸ್ವಲ್ಪ ಅಮೌಂಟ್ ಆಫ್ ಹೇರ್ನ ತೊಗೊಂಡು ಅವ್ರು ಈ ಥರ ಕ್ರೀಮ್ನ ಅಪ್ಲೈ ಮಾಡಬೇಕು. ನಾವು ಕುತ್ಕೊಳ್ಳೋಕ್ಕೆ ತುಂಬಾ ಪೇಷನ್ಸ್ ಇರಬೇಕು, ಮೇನ್ ಥಿಂಗ್. ಯಾಕಂದರೆ ಪೇಷನ್ಸ್ ಇಲ್ಲ ಅಂದರೆ ನಮಗೊಂದು ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ. ಇನ್ನು ಬಳಿತಾ ಇದ್ದಾರೆ, 20 ನಿಮಿಷ ಆಯಿತು. ಬರೀ ಇದನ್ನೇ ತೋರಿಸಿದ್ರೆ ಬೋರ್ ಆಗಿಬಿಡುತ್ತೆ ನಿಮಗೆ ಅಂತ ಇದನ್ನು ಜಾಸ್ತಿ ತೋರಿಸ್ತಿಲ್ಲ. ಬರೀ ಕ್ಲಿಪ್ಪಿಂಗ್ಸ್ ತೊಗೋತಾ ಇದ್ದೀನಿ. ಇದು 3ನೇ ಸತಿ ಮಾಡಿಸ್ತಾರೆ, 3rd ಟೈಮ್. ಬಟ್ ಇಲ್ಲಿಗೆ ಬಂದಿರೋ ಫಸ್ಟ್ ಟೈಮು. ಮುಗೀತು, ತಲೆ ಕವರಾಗಿ ಕೂರಿಸಿದ್ದಾರೆ. ಮಾತಾಡು ಜೋರಾಗೆ. ಕಣ್ಣು ಉರಿತಾ ಇದೆಯಂತೆ, ಕಣ್ಣು ಮುಚ್ಕೊಂಡು ಮಲ್ಕೋ. ಅಣ್ಣ 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 ನನ್ನ ಕೈಯಲ್ಲಿ ಆಯ್ತಾ? One eternity later. ಕ್ರೀಮ್ ಅಪ್ಲೈ ಮಾಡಿ ಆಲ್ಮೋಸ್ಟ್ 1 hour ಆಗಿದೆ. ಇದು ನನ್ನ 3rd ಟೈಮ್ ನಾನು ಕೆರಾಟಿನ್ ಟ್ರೀಟ್ಮೆಂಟ್ನ ಮಾಡಿಸ್ತಾ ಇರೋದು. ಆಲ್ಮೋಸ್ಟ್ 2.5 years ಇಂದ ನಾನು ಮಾಡಿಸ್ತಾ ಇದ್ದೀನಿ. ಕೆರಾಟಿನ್ ಟ್ರೀಟ್ಮೆಂಟ್ ಅಂದರೆ ಒಂದು ಒಳ್ಳೆ ಪ್ರೋಟೀನ್ನ ನಮ್ಮ ಹೇರಿಗೆ ನಾವು ಕೊಡ್ತಾ ಇದ್ದೀವಿ ಅಂತ. ಅಂದರೆ ಯಾರಿಗೆಲ್ಲ ತುಂಬಾ ಡ್ಯಾಮೇಜ್ ಆಗಿರುತ್ತೆ ಅವರ ಹೇರ್, ಹಾಗೆ ಫ್ರಿಝಿ ಹೇರ್ ಯಾರಿಗಿರುತ್ತೆ ಅವರಿಗೆಲ್ಲ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು.
ಕೆರಾಟಿನ್ ಮಾಡಿಸ್ಕೊಂಡ್ಮೇಲೆ ಅವ್ರು ಸಜೆಸ್ಟ್ ಮಾಡುವಂಥ ಶಾಂಪೂ ಕಂಡೀಷ್ನರ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಹಾಗೆ ಹೇರ್ ಸಿರಮ್ ಆಗಿರ್ಬೋದು, ಮಂತ್ಲಿ ಒನ್ಸ್ ಹೇರ್ ಸ್ಪಾ ಆಗಿರ್ಬೋದು, ಇದನ್ನೆಲ್ಲ ನಾವು ಮೇಂಟೈನ್ ಮಾಡ್ತೀವಿ ಅಂದರೆ ಅರೌಂಡ್ 7 to 8 months ನಮಗೆ ಬರುತ್ತೆ. ದೆನ್ ಮತ್ತೆ ನಾವು ಅಷ್ಟರಲ್ಲಿ ನಮ್ಮ ಹೇರ್ ಗ್ರೋತ್ ಆಗಿರುತ್ತೆ, ಮತ್ತೆ ನಾವು ಕೆರಾಟಿನ್ ಮಾಡಿಸ್ಕೊಬೇಕಾಗತ್ತೆ. ಈಗ ನನ್ನ ಹೇರ್ ಐರನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ನೀವೆಲ್ಲ ಕೇಳಿರ್ಬೋದು ಹೇರ್ ಸ್ಟ್ರೈಟ್ನಿಂಗ್ ಆ್ಯಂಡ್ ಹೇರ್ ಸ್ಮೂತ್ನಿಂಗ್ ಅನ್ನೋದನ್ನು. ಬಟ್ ನನ್ನ ಪರ್ಸ್ನಲ್ ಒಪಿನಿಯನ್ ಏನಂದರೆ ಹೇರ್ ಸ್ಮೂತ್ನಿಂಗ್ ಆಗಲಿ ಹೇರ್ ಸ್ಟ್ರೈಟ್ನಿಂಗ್ ಆಗಲಿ ಎಲ್ಲ ಥರ ಹೇರ್ ಟೈಪ್ಗೂ ಸೂಟ್ ಆಗೋದಿಲ್ಲ. ಸೊ ಬೆಟರ್ ನೀವು ಯಾವುದೇ ರೀತಿ ಸಲೂನ್ಗೆ ಹೋಗ್ತೀರಾ ಅಂದಾಗ ಫಸ್ಟು ನೀವು ಹೇರ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಸೊ ನಿಮ್ಮ ಹೇರ್ ಕ್ವಾಲಿಟಿ ಆ್ಯಂಡ್ ನಿಮ್ಮ ಹೇರ್ ಕಂಡೀಷನ್ ನೋಡಿ ಅವರೇ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ. 50 ಬಂದಿದ್ದು 12 ಗಂಟೆಗೆ 11:30ಗೆ ಬಂದಿದ್ದಲ್ಲ. 2.5 hours ಪರವಾಗಿಲ್ಲ, ಬೇಗನೆ ಮಾಡಿದ್ದಾರೆ. ಬೇರೆ ಕಡೆ ಎಲ್ಲ 4 hour 5 hour ಪಾಳಾಗಿದ್ದೀವಿ, ಇಲ್ಲಿ ಒಂದು 2.5 hours. ನಂದಾದ್ರೆ 20 ನಿಮಿಷನೂ ತೊಗೊಳ್ಳಿಲ್ಲ, ಮಾಡಿ ಮುಗಿಸ್ಬಿಟ್ಟ. ಇವಳ್ದಾದ್ರೆ 2.5 ಗಂಟೆ ಟೈಮ್ ತೊಗೋತಾ ಇದ್ದಾರೆ ನೋಡಿ. ಅದಕ್ಕೆ ಕೂದಲು ಎಷ್ಟು ಚಿಕ್ಕದಿರುತ್ತೆ ಅಷ್ಟು ಬೇಗ ಕೆಲಸ ಆಗುತ್ತೆ. ಇಷ್ಟು ಉದ್ದ ಬಿಟ್ಕೊಂಡು ಅದಕ್ಕೆ ಸ್ಟ್ರೈಟ್ನಿಂಗ್ ಅಂತೆ, ಕಲರಿಂಗ್ ಅಂತೆ, ಬೋಟಾಕ್ಸ್ ಅಂತೆ, ಡಿಟಾಕ್ಸ್ ಅಂತೆ ಏನೋ ಮಾಡಿಸ್ತಾ ಇರ್ತಾರೆ. ನಾಚ್ಕೊಂಬಿಡತ್ತಾಗಿ ತೋರ್ಸಾಯ್ತು. ಕಣ್ಣೂರಿ ಅಂತೆ, ಇನ್ನು ಏನೇನು ಉರಿಯುತ್ತೋ. ಆಲ್ಮೋಸ್ಟ್ ಮುಗಿತಾ ಬರ್ತಾ ಇದೆ. ಸ್ಮೂತ್ನಿಂಗ್ ಆ್ಯಂಡ್ ಸ್ಟ್ರೈಟ್ನಿಂಗ್ ಕಂಪೇರ್ ಮಾಡಿದ್ರೆ ಕೆರಾಟಿನ್ ತುಂಬ ಬೇಗ ಆಗುತ್ತೆ. ಬಿಕಾಸ್ ಕೆರಾಟಿನ್ ಜಸ್ಟ್ ನಮಗೆ 40 to 50% ಆಫ್ ಸ್ಟ್ರೇಟ್ ಲುಕ್ ಸಿಗುತ್ತೆ. ಅದೇ ನೀವು ಸ್ಟ್ರೈಟ್ನಿಂಗ್ ಆ್ಯಂಡ್ ಸ್ಮೂತ್ನಿಂಗ್ ಹೋದಾಗ 80 to 90% ಆಫ್ ಸ್ಟ್ರೇಟ್ ಲುಕ್ ಸಿಗುತ್ತೆ. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿರ್ಬೋದು, ನನಗೆ ಕ್ರೀಮ್ ಅಪ್ಲೈ ಮಾಡಿ 1 hour ಬಿಟ್ಟ ಮೇಲೆ ಮತ್ತೆ ಅವ್ರು ನನಗೆ ಹೇರ್ ವಾಶ್ ಮಾಡಿಲ್ಲ. ಅದನ್ನೇ 100% ಚೆನ್ನಾಗಿ ನನ್ನ ಹೇರ್ ಡ್ರೈ ಮಾಡಿ ಅದ್ರ ಮೇಲೆ ಐರನಿಂಗ್ ಮಾಡಿದ್ರು. ಸೊ ಇವಾಗ ಐರನಿಂಗ್ ಕಂಪ್ಲೀಟ್ ಆದಮೇಲೆ 24 hours ಆದಮೇಲೆ ನಾನು ಬಂದು ಮತ್ತೆ ಹೇರ್ ವಾಶ್ ಮಾಡ್ಕೊಬೇಕು. ಅಲ್ಲಿವರೆಗೂ ನಾನು ಕಂಪ್ಲೀಟ್ ಇದೇ ರೀತಿ ಫ್ರೀ ಹೇರ್ಸಲ್ಲೇ ಇರಬೇಕು. ಯಾವುದೇ ರೀತಿ ನಾನು ಕಟ್ಕೊಳ್ಳೋಂಗಿಲ್ಲ ಕೂದಲನ್ನ. ಸೇಮ್ ಇವಾಗ ಹೆಂಗೆ ಬಿಟ್ಟಿರ್ತಾರೆ ಅದೇ ರೀತಿ ನಾನು 24 hours ಇರಬೇಕು. ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ